ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಅಲ್ಲಿ ಕಸಾಕ್ ಸಹಿತ ಹೆದರಿಕೆ ಆಗತ್ತೆ. ಸಾಲಿಗಲ್ರಿ ಬಾಗಲ ಬಿಟ್ಟು ಮುಳಗುಂದ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಚಿಂದಿಪೇಟೆ ಓಣಿಯ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿರುವ ಅಂಗನವಾಡಿ ಸಂಖ್ಯೆ 147. ಈ ಅಂಗನವಾಡಿ ನಾಡಲ್ಲಿದೆಯೋ ಅಥವಾ ಕಾಡಲ್ಲಿದೆಯೋ ಎಂಬುದು ಪಾಲಕರಿಗೆ ಯಕ್ಷ ಪ್ರಶ್ನೆಯಾಗಿದೆ. ಅಂಗನವಾಡಿಗೆ ಬರುವ ಮಕ್ಕಳ ಪಾಲಕರು ನಮ್ಮ ಸುದ್ದಿವಾಹಿನಿಯ ಜೊತೆ ಅಂಗನವಾಡಿ ಸಮಸ್ಯೆಗಳ ಬಗ್ಗೆ ಹಂಚಿಕೊಂಡರು. ಹೇಳಿಕೊಳ್ಳಾಕ ಒಂದು ಅಂಗನವಾಡಿ ಮಾಡ್ಯಾರ್ರಿ, ಆದ್ರ ಅದರ ವ್ಯವಸ್ಥೆ ನೋಡಿದ್ರ ಮಕ್ಕಳ ಆಟ ಆಡ್ಬೇಕಂದ್ರೆ ಅಂಗಳದಾಗ ಕಸಕಂಟಿ ಬೆಳೆದ್ ನಿಂತೈತ್ರಿ, ಹುಳ ಹುಪ್ಪಡಿ ತುಂಬ್ಯಾವ್ರಿ. ಇಂಥ ವ್ಯವಸ್ಥೆ ಒಳಗ ಮಕ್ಕಳು ಹೇಗೆ ಆಟ ಆಡಬೇಕು? ಆಟ ಆಡುವಾಗ ಏನಾದರೂ ಸಮಸ್ಯೆ ಆದರೆ ನಾವು ಯಾರನ್ನ ಕೇಳಬೇಕು? ಮಕ್ಕಳನ್ನ ಅಂಗನವಾಡಿಗೆ ಕಳಿಸ್ಲಿಕ್ಕೆ ನಮಗೆ ಭಯ ಆಗ್ತೈತಿ. ಮೇಲಾಗಿ ಪ್ರತಿದಿನ ಹಾವುಗಳಂತೂ ದಿನನಿತ್ಯ ಓಡಾಡುತ್ತಿರುತ್ತವೆ. ಆಡುವ ಸಂದರ್ಭದಲ್ಲಿ ಹಾವು ಕಚ್ಚಿದ್ರೆ ನಮ್ಮ ಮಕ್ಕಳ ಸ್ಥಿತಿ ಏನಾಗಬೇಕು ಎಂಬುದು ಅಲ್ಲಿಯ ಶಿಕ್ಷಕರಿಗೆ ಅರ್ಥವಾಗುವುದಿಲ್ಲ. ಮಳೆಯಾದರೆ ಸಾಕು ರಸ್ತೆಗಳೆಲ್ಲ ಕೆಸರುಮಯವಾಗುತ್ತವೆ. ಮಕ್ಕಳನ್ನ ಅಂಗನವಾಡಿಗೆ ದಿನನಿತ್ಯ ನಾವೇ ಕರೆದುಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾಲೂಕು ಶಿಶು ಅಭಿವೃದ್ಧಿ ಅಧಿಕಾರಿಗಳು ಸತ್ತಿದ್ದಾರಾ ಅಥವಾ ಬದುಕಿದ್ದಾರಾ ಎಂಬುದು ಮಾತ್ರ ನಮಗೆ ತಿಳಿಯುತ್ತಿಲ್ಲ. ಒಂದು ಸಾರಿಯಾದರೂ ಇಂತಹ ಅಂಗನವಾಡಿಗಳಿಗೆ ಭೇಟಿ ನೀಡಿ ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕಾದ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ. ಇಂತಹ ಅಧಿಕಾರಿಗಳು ಬದುಕಿರುವುದಕ್ಕಿಂತ ಸಾಯುವುದೇ ಉತ್ತಮ. ಇಲ್ಲವಾದರೆ ತಮ್ಮ ಮಕ್ಕಳನ್ನ ಇಂತಹ ಅಂಗನವಾಡಿ ಶಾಲೆಗಳಲ್ಲಿ ಹಾಕಬೇಕು. ಆವಾಗ ಮಾತ್ರ ಬಡವರ ಮಕ್ಕಳ ಕಷ್ಟಗಳು ಇವರಿಗೆ ಅರ್ಥವಾಗುತ್ತವೆ. 2-3 ದಿನಗಳಲ್ಲಿ ಸ್ವಚ್ಛತೆ ಮಾಡದಿದ್ದರೆ ನಾವೇ ಅಂಗನವಾಡಿ ಬೀಗ ಹಾಕುತ್ತೇವೆ ಎಂದು ಪಾಲಕರು ಎಚ್ಚರಿಕೆ ನೀಡಿದ್ದಾರೆ. ಖಾದರ್ ಭಾಷಾ ಜಂಗ್ಲೇನವರ್, ಭೀಮಧ್ವನಿ ನ್ಯೂಸ್ 7.